ಇನ್ನು 5 ಗಂಟೆಯ ಕೊನೆಯ ಸುದ್ದಿ ಮತ್ತೆ ಮೂರನೇ ಸುದ್ದಿ ದಸರಾ ದಂಗಲ್ ಆರಂಭವಾಗಿದೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಈ ಬಾರಿ ದಸರಾ ಉದ್ಘಾಟನೆಯ ಜಟಾಪಟಿ ಶುರುವಾಗಿದೆ. ಇದಕ್ಕೆ ಕಾರಣ ಸಾಹಿತಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದು. ಯಾವುದೇ ಕಾರಣಕ್ಕೂ ಕೂಡ ಬಾನು ಅವರು ಈ ಬಾರಿ ದಸರಾ ಉದ್ಘಾಟನೆ ಮಾಡಬಾರದು ಅನ್ನೋದು ಬಿಜೆಪಿ ನಾಯಕರ ವಾದ. ಆದರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಸಮರ್ಥನೆಯನ್ನು ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಅಲ್ಲಿಗೆ ದಸರಾ ನಾಡ ಹಬ್ಬ ವಿಶ್ವವಿಖ್ಯಾತ, ಇದರಲ್ಲೂ ಕೂಡ ರಾಜಕೀಯ ಇದೆ, ಇದರಲ್ಲೂ ಕೂಡ ಜಟಾಪಟಿ ಆರಂಭವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ದಸರಾ ಉದ್ಘಾಟನೆ ಜಟಾಪಟಿ. ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ಅಪಸ್ವರ. ಬಾನು ಮುಸ್ತಾಕ್ ಬದಲಾವಣೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿ ನಾಯಕರ ಕೆಂಡಾಮಂಡಲ ನೋಡಿ. ಈ ಬಾರಿ ಉದ್ಘಾಟನೆ ದಸರಾವನ್ನ ಯಾರು ಉದ್ಘಾಟನೆ ಮಾಡಬೇಕು ಅಂತ ಚರ್ಚೆ ಶುರುವಾಗಿತ್ತು. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಈ ವಿಚಾರ. ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಆಯಿತು, ಸೋನಿಯಾ ಗಾಂಧಿ ಅವರನ್ನು ಕರೆಸಬೇಕು ಅಂತ ಹೇಳಿ. ಬಟ್ ಅದು ಸ್ಟಾಪ್ ಆಗಿದೆ. ಅದಾದ ನಂತರ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು, ಸಾಹಿತಿ ಬೂಕರ್ ಪ್ರಶಸ್ತಿ ಬಂದಿದೆ, ಬಾನು ಮುಸ್ತಾಕ್ ಅವರನ್ನು ಈ ಬಾರಿ ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗುವುದು ಅಂತ ಹೇಳಿದ್ರು. ಈಗಾಗಲೇ ದಸರಾ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದಿಂದ ಆಹ್ವಾನ ಕೂಡ ಹೋಗಿದೆ, ಅವರು ಕೂಡ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಬಿಜೆಪಿ ನಾಯಕರ ಆರೋಪ ಏನು ಅಂತ ಹೇಳಿದ್ರೆ, ಬಾನು ಅವರಿಗೆ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆನೇ ಇಲ್ಲ. ಹಾಗಾದ್ರೆ ಯಾಕವರು? ಪ್ರತಾಪ್ ಸಿಂಹ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಮ್ಮೇಳನದ ಬಾನು ಮುಸ್ತಾಕ್ ಭಾಷಣ ಪ್ರಸ್ತಾಪ ಮಾಡಿದ್ದಾರೆ. ಇವರಿಗೆ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆಯಾ? ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಇವರು ನಾಡದೇವತೆಯಾಗಿ ಚಾಮುಂಡೇಶ್ವರಿಯನ್ನ ಒಪ್ತಾರಾ? ನಮ್ಮ ಆಚರಣೆಗಳನ್ನು ಪಾಲಿಸ್ತಾರಾ? ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಸ್, ಒಂದು ಕಡೆ ಪ್ರತಾಪ್ ಸಿಂಹ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನಾಡ ದೇವತೆಯಾಗಿ ಚಾಮುಂಡೇಶ್ವರಿಯನ್ನ ಬಾನು ಮುಸ್ತಾಕ್ ಅವರು ಒಪ್ತಾರಾ? ಇವರಿಗೆ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆಯಾ? ಜೊತೆಗೆ ಕನ್ನಡವನ್ನು ಭುವನೇಶ್ವರಿಯನ್ನಾಗಿ ಒಪ್ಪದ ಇವರು ಅಂತ ಕಾರಣ ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಬಾನು ಮುಸ್ತಾಕ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಏನು ಅಂತ ಹೇಳಿದ್ರೆ, ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕನ್ನಡ ಭುವನೇಶ್ವರಿ ಅಂತ, ನಾವು ಕರ್ನಾಟಕವನ್ನು ರಾಜ್ಯವನ್ನು ಭುವನೇಶ್ವರಿಯಾಗಿ ನೋಡ್ತೀವಿ, ಭಾಷೆಯನ್ನು ಅಂತ ನಾವು ನಾರ್ಮಲಾಗಿ ನಾವು ನೋಡ್ತೀವಲ್ವ. ಬಟ್ ಅದಕ್ಕೆ ಅವ್ರದ್ದು ಆಕ್ಷೇಪ ಇದೆ, ಬಾನು ಮುಸ್ತಾಕ್ ಅವ್ರದ್ದು ಆಕ್ಷೇಪ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಮುಸ್ಲಿಂ ಆಗಿದ್ದೀವಿ, ಸೊ ನಾವು ಕನ್ನಡವನ್ನು ನಮ್ಮ ರಾಜ್ಯವನ್ನು ಹಿಂದೂ ದೇವತೆಯಾಗಿ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ಅದೇ ಸಂದರ್ಭದಲ್ಲಿ ಕರ್ನಾಟಕದ ಬಾವುಟದ ಬಗ್ಗೆಯೂ ಕೂಡ ಅವ್ರಿಗೆ ಆಕ್ಷೇಪ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಇವರಿಗೆ ಕನ್ನಡದ ಮೇಲೆ ಅಥವಾ ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ. ಕರ್ನಾಟಕದ ಬಾವುಟದ ಮೇಲೂ ಕೂಡ ಒಂದಿಷ್ಟು ಆಕ್ಷೇಪ ಇದೆ. ಇಂಥವ್ರನ್ನ ನೀವು ಹೇಗೆ ಉದ್ಘಾಟನೆಗೆ ಕರಿತೀರಾ? ಅದು ದಸರಾ ನಾಡ ಹಬ್ಬ, ಧಾರ್ಮಿಕ ಆಚಾರ ವಿಚಾರ ಎಲ್ಲವೂ ಕೂಡ ಇದೆ, ಹೇಗೆ ಕರಿತೀರಾ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಕೂಡ ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಸಂಪ್ರದಾಯವನ್ನ ಒಪ್ಪಿದ್ರೆ ಓಕೆ, ಉದ್ಘಾಟನೆ ಮಾಡಲಿ, ಚಾಮುಂಡಿ ಬೆಟ್ಟ ಪೂಜೆ ಬಳಿಕ ಉದ್ಘಾಟನೆ ಮಾಡಲಿ. ದಸರಾ ಬಗ್ಗೆ ಬಾನು ಸ್ಪಷ್ಟನೆ ಕೊಡಬೇಕು. ಬಾನು ಅವರು ಸರ್ಕಾರದ ಮನವಿಯನ್ನು ತಿರಸ್ಕಾರ ಮಾಡಲಿ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಾನು ಮುಸ್ತಾಕ್ ಅವರನ್ನ ಈಗಾಗಲೇ ಅವ್ರ ಹೆಸರನ್ನ ಈಗಾಗಲೇ ತೀರ್ಮಾನ ಮಾಡಾಗಿದೆ. ನನ್ನ ಪ್ರಶ್ನೆ ಇಷ್ಟನೇ, ಇವತ್ತು ಬಾನು ಮುಸ್ತಾಕ್ ಅವರು
ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ನಮ್ಮ ಆಚಾರ ವಿಚಾರಗಳನ್ನ ಒಪ್ಪಿ ಅದ್ರ ಬಗ್ಗೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಸ್ವಾಗತ ಮಾಡುತ್ತೇನೆ. ನಾವು ಹೇಳಿಕೆ ಏನು ಕೊಡಬೇಕು? ನಾನು ಚಾಮುಂಡಿ ನಾಡ ದೇವತೆ ಚಾಮುಂಡಿಯ ಮೇಲೆ ನನಗೆ ನಂಬಿಕೆ ಇದೆ, ಹಿಂದೂ ಧರ್ಮದ ಮೇಲೆ ನನಗೆ ನಂಬಿಕೆ ಇದೆ, ನಾನು ಈ ಆಚಾರ ವಿಚಾರ ಏನಿದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿ ಅವ್ರು ಹೇಳಿಕೆಯನ್ನು ಕೊಟ್ಟರೆ ನಾವು ಅದನ್ನು ಪರಿಶೀಲನೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನ ಶ್ರೀಮತಿ ಬಾನು ಮುಸ್ತಾಕ್ರವರೇ ತಿರಸ್ಕಾರವನ್ನ ಮಾಡಿದ್ರೆ ನಮ್ಮ ಹಿಂದೂಗಳಿಗೆ ಏನು ಇವತ್ತು ಎಷ್ಟೊಂದು ಸಾವಿರಾರು ಜನ ಅರ್ಹರು ಇದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರೋ ಒಬ್ಬ ರೋಡಲ್ಲಿ ಹೋಗ್ತಕ್ಕಂಥ ಒಬ್ಬ ಉತ್ತಮನ ಕೈಯಲ್ಲಿ ಮಾಡಿದ್ರು ಕೂಡ ನಾವು ಸಂತೋಷವನ್ನು ಪಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳು ಬಾನು ಮುಸ್ತಾಕ್ ಅವರಿಗೆ ಉದ್ಘಾಟನೆ ಕರೆದಿದ್ದಾರೆ. ನಾನು ಅವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಚಾಮುಂಡಿ ಪೂಜೆಯನ್ನ ಮಾಡೋದಿಕ್ಕೆ ಬಾನು ಮುಸ್ತಾಕ್ ಅವರಿಗೆ ಆಸಕ್ತಿ ಇದ್ದು ಒಪ್ಕೊಂಡಿದ್ರೆ ತುಂಬಾ ಸಂತೋಷ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಸಮರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ಈ ಹಿಂದೆ ನಿಸಾರ್ ಅಹಮದ್ ಕೂಡ ಉದ್ಘಾಟನೆ ಮಾಡಿದ್ರು ದಸರಾವನ್ನ. ಇದು ಧಾರ್ಮಿಕ ವಿಚಾರ ಅಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವರು ಮಾಡಿರ್ಲಿಲ್ವಾ? ನಮ್ಮ ಈ ರಾಜ್ಯಕ್ಕೆ, ನಮ್ಮ ಸಂಸ್ಥಾನಕ್ಕೆ ದಿವಾನರಾಗಿದ್ದವ್ರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ರು. ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಒಳ್ಳೆಯದಲ್ಲ. ಸಾಂಸ್ಕೃತಿಕ ಅಭಿವ್ಯಕ್ತಿ ಮಾಡುವಾಗ ಇಡೀ ದೇಶದ 140 ಕೋಟಿ ಜನರು ಭಾಗಿ. ಇದು ಧರ್ಮದ ಆಚರಣೆ ಅಲ್ಲ, ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದು ಇಲ್ಲ. ಅದು ಸಂವಿಧಾನ ಮತ್ತು ಜನರ ವಿವೇಚನೆ ಮತ್ತು ಆಯ್ಕೆಗೆ ಬಿಟ್ಟಂಥ ಸ್ವತಂತ್ರವಾದ ಸಂಗತಿ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ.